ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತು ನೋಡಿ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇಲ್ಲಿ ಫಸ್ಟಿಗೆ ಶಾಪಿಂಗ್ ಹೋಗ್ತಾ ಇದ್ದೆ. ಅಂದರೆ ಇವಾಗ ಸೀರೆ ತರಬೇಕಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಆ ಸೀರೆಗೆ ಅಂತ ಹೊರಡ್ತಾ ಇದ್ದೆ. ನಾನು ಯಾವಾಗಲೂ ಊರಲ್ಲೇ ತರೋದ್ರಿಂದ ಸೀರೆನ ಊರಿಗೆ ಹೋಗ್ತಾ ಇರುವಂಥದ್ದು. ಮಧ್ಯಾಹ್ನದ ಮೇಲೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನದವರೆಗೂ ಮನೇಲಿ ಕೆಲಸ ಅದು ಅಂತ ಇದ್ದೇ ಇರುತ್ತೆ. ಕ್ಲೀನಿಂಗ್ ಕೆಲಸ ಅದು ಇದೆ. ಯಾಕಂದರೆ ಹಬ್ಬ ಬಂದರೆ ಅಷ್ಟೇ ಪೂರ್ತಿ ದಿನ ಪೂರ್ತಿ ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗೋದಿಲ್ಲ, ಅಷ್ಟೊಂದು ಕೆಲಸ ಇರುತ್ತೆ. ಮನೆಯಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನದ ಮೇಲೆ ನಾನು ಸೀರೆ ತರೋಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಊರಲ್ಲಿ ಸಹ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹಾಗೆ ಸೀರೆ ತೊಗೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ನನಗೆ ಮುಖವಾಡ ಸಹ ಬದಲಾಯಿಸಬೇಕಾಗಿತ್ತು. ಯಾಕಂದರೆ ಫಸ್ಟದು ಮುಖವಾಡ ಸ್ವಲ್ಪ ಹಳೇದಾಗಿತ್ತು, ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೆ. ಸ್ವಲ್ಪ ಎಲ್ಲ ಗೆರೆ ಥರ ಬಿದ್ದಿತ್ತು. ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸರಿ ಹೆಂಗೂ ಅದನ್ನು ಚೇಂಜ್ ಮಾಡೋಣ ಅಂತ ಹಾಗೆ ಹೊರಡ್ತಾ ಇದ್ದೀನಿ. ಹಾಗೆ ಹೋಗ್ಬಿಟ್ಟು ಮುಖವಾಡಕ್ಕೆ ಅದು ಆರ್ಡ್ರ್ ಕೊಟ್ಬಿಟ್ಟು ಮತ್ತೆ ಹೋಗಿ ಸೀರೆ ಸಹ ತೊಗೊಂಡು ಬಂದೆ. ಬಟ್ ಅವತ್ತು ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಯಾಕಂದರೆ ನಾವು ಹೋಗಿದ್ದೆ ಮಧ್ಯಾಹ್ನದ ಮೇಲೆ. ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಹೋಗಿ ಬರೋ ಅಷ್ಟರಲ್ಲಿ ನೈಟ್ ಆಗೋಗಿತ್ತು. ಅದಕ್ಕೆ ನಾನು ವೀಡಿಯೋನೂ ಅವತ್ತು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಹೋಗೋಗಿ ಮತ್ತು ವೀಡಿಯೋ ಮಾಡಿಕೊಂಡೆ. ಹೋಗ್ಬೇಕಾದ್ರೆ ವೆದರ್ ಅಷ್ಟೇ ಸ್ವಲ್ಪ ಮಳೆ ಬಿಸಿಲು ಆ ರೀತಿಯಾಗಿತ್ತು. ಮಳೆ ಬರ್ತಾಯಿದೆ ಅನ್ನೋಷ್ಟರಲ್ಲಿ ಬಿಸಿಲು ಬರ್ತಾಯಿದೆ, ಮಳೆ ಶುರುವಾಗೋಗ್ತಾಯಿತ್ತು, ಆ ರೀತಿಯಾಗಿತ್ತು. ಅದಕ್ಕೋಸ್ಕರ ತುಂಬಾ ವೇರಿಯೇಷನ್ಸ್ ಆಗ್ತಿದೆ ವೆದರ್ ಸಹ. ಒಂದು ಸರಿ ಮಳೆ ಇರುತ್ತೆ, ಒಂದು ಸರಿ ಬಿಸಿಲು ಬರ್ತಾಯಿದೆ. ಯಾವುದೊಂದು ಪೂರ್ತಿಯಾಗಿರ್ತಲ್ಲ, ಕ್ಲೀನ್ ಮಾಡೋಕ್ಕೂ ಸಹ ಆಗ್ತಾಯಿಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿದೆ. ಯಾಕಂದರೆ ಕ್ಲೀನಿಂಗ್ ಅಂತ ಮಾಡೋಕ್ಕೆ ಶುರು ಮಾಡಿದ್ರೆ ಮಳೆ ಶುರುವಾಗ್ಬಿಡುತ್ತೆ. ಇಲ್ಲ ಏನಿಲ್ಲ ಬಿಡು ಅಂತ ಅಂದ್ಕೊಂಡ್ರೆ ಮತ್ತೆ ಬಿಸಿಲು ಬರೋ ಥರ ಆಗ್ತಾಯಿದೆ. ಆವತ್ತೆಲ್ಲ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು ಮನೆಗೆ. ಅದಾದಮೇಲೆ ನೆಕ್ಸ್ಟ್ ಡೇ ಇದು ಬೆಳಗ್ಗೆನೇ ಕೆಲಸನ ಶುರು ಮಾಡ್ಕೊಂಡು ಬೆಳಗ್ಗೆನೇ ಟಿಫನ್ ಎಲ್ಲ ಮಾಡಿಕ್ಬಿಟ್ಟು ಸಾಂಬಾರು ಮಾಡಿಕ್ಬಿಟ್ಟಿದ್ದೆ. ಯಾವಾಗಲೂ ಅಷ್ಟೇ ಕ್ಲೀನಿಂಗ್ ಅಂತ ಶುರು ಮಾಡ್ಕೊಂಬಿಟ್ರೆ ಫಸ್ಟಿಗೆ ಟಿಫನ್ನು, ಅಡುಗೆ ಏನಾರ ಸ್ವಲ್ಪ ಕೆಲಸ ಮುಗಿಸ್ಕೊಂಬಿಡ್ತೀನಿ. ಮಧ್ಯಾಹ್ನಕ್ಕೆ ಸ್ವಲ್ಪ ಟೆನ್ಷನ್ ಇರಬಾರ್ದು. ಯಾಕಂದರೆ ಕ್ಲೀನಿಂಗ್ ಮಾಡಬೇಕಾದ್ರೆ ಟೈಮ್ ಹೋಗೋದೇ ಗೊತ್ತಾಗಿಲ್ಲ, ಎಷ್ಟು ಟೈಮ್ ಆಗುತ್ತೆ ಏನೋ ಅನ್ನೋದನ್ನೇ. ಮಾಡ್ತಾಯಿದ್ರೆ ಒಂದೊಂದೇ ಜಾಸ್ತಿ ಆಗ್ತಾನೆ ಇರುತ್ತೆ. ಯಾವಾಗ ನಾನು ಈ ಥರ ಡೀಪ್ ಕ್ಲೀನ್ ಅಂತ ಇಕ್ಕೋತೀನೋ ಆವಾಗೆಲ್ಲ ಬೆಳಗ್ಗೆ ಟಿಫನು ಮತ್ತು ಸಾಂಬಾರು ಮಾಡ್ಕೊಂಬಿಡ್ತೀನಿ ಮ್ಯಾಕ್ಸಿಮಮ್ ಆದಷ್ಟು. ಅದಾದಮೇಲೆ ನಾನು ಕ್ಲೀನಿಂಗ್ನ ಶುರು ಮಾಡ್ಕೊಳ್ಳುವಂಥದ್ದು. ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಕ್ಲೀನಿಂಗ್ನ ಶುರು ಮಾಡ್ಕೋತಾ ಇದ್ವಿ. ಚಿರು ಮನೇಲಿದ್ದಾನೆ, ಅದಕ್ಕೋಸ್ಕರ ಸ್ವಲ್ಪ ರೂಮ್ಗಳೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು. ಫಸ್ಟ್ ಫ್ಲೋರ್ ಎಲ್ಲ ಒನ್ ಡೇ ಆಗಿಬಿಡುತ್ತೆ. ಯಾಕಂದರೆ ಅಲ್ಲೇನು ತುಂಬ ಗಲೀಜಿರೋದಿಲ್ಲ, ಬರೀ ರೂಮ್ಗಳಿರೋದ್ರಿಂದ ಬೇಗ ಮುಗಿಸ್ಕೊಬೋದು. ಕಿಚನ್ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, 1-2 ರಿಂದ 3 ದಿನ. ಅದು ಬಿಟ್ಟರೆ ಬೇರೆ ಎಲ್ಲನೂ ನನಗೆ ಅಷ್ಟೊಂದು ಟೈಮ್ ಅಂತ ತೊಗೊಳ್ಳೋದಿಲ್ಲ. ಇವತ್ತು ಫಸ್ಟ್ ಫ್ಲೋರ್ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದರಿಂದ ಒಂದು 10-10:30ಗೆಲ್ಲ ಟಿಫನ್ ಮುಗಿಸ್ಕೊಂಡು ನಾನು ಕ್ಲೀನಿಂಗ್ ಶುರು ಮಾಡ್ಕೊಂಬಿಟ್ಟಿದ್ದೀನಿ. ಯಾವಾಗ ಕ್ಲೀನಿಂಗ್ ಮಾಡಬೇಕಾದ್ರೂ ಅಷ್ಟೇ ಒಂದು ಪ್ಲ್ಯಾನಿಂಗ್ ಮಾಡ್ಕೋತಾ ಇದ್ದರೆ ಬೇಗ ಕೆಲಸನೂ ಮುಗಿಯುತ್ತೆ, ನಮಗೂ ಟಯರ್ಡ್ ಆಗೋಲ್ಲ, ತುಂಬ ಸ್ಟ್ರೈನ್ ಅಂತ ಅನಿಸೋದಿಲ್ಲ. ಇಲ್ಲ ಒಂದೇ ಸರಿ ಎಲ್ಲ ಮಾಡಬೇಕು ಅಂದರೆ ತುಂಬ ಸ್ಟ್ರೈನ್ ಅಂತ ಅನಿಸುತ್ತಲ್ವ. ಆದ್ದರಿಂದ ಇವತ್ತಿನ ಪ್ಲ್ಯಾನಿಂಗಲ್ಲಿ ನಂದು ಮೇಲೆ ರೂಮುಗಳು, ಅಂದರೆ ಮಕ್ಕಳದ್ದು ರೂಮು, ನಮ್ಮ ರೂಮೆಲ್ಲ ಇತ್ತಲ್ಲ ಅದನ್ನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ರೂಮುಗಳು ಮತ್ತು ನಮ್ಮ ಮಿನಿ ಹಾಲ್ ಇದೆ, ಮಿನಿ ಹಾಲು ಅದೆಲ್ಲ ಕ್ಲೀನ್ ಮುಗಿಸ್ಬಿಟ್ರೆ ಸ್ವಲ್ಪ ಆರಾಮಾಗಿರುತ್ತೆ. ಚಿರು ಇರೋ ಕಾರಣ ಸ್ವಲ್ಪ ಅವನು ಹೆಲ್ಪ್ ಮಾಡ್ತಾನೆ. ಒಂದೊಂದ್ಸರಿ ಮಕ್ಳ ಕೆಲಸ ಸ್ವಲ್ಪ ಹೆಲ್ಪ್ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಪೂರ್ತಿ ನಾವೇ ಮಾಡಬೇಕು ಅಂತ ತುಂಬ ಎಫರ್ಟ್ ಆಗಿ ಮಾಡ್ತೀವಿ. ಆದರೂ ಮಕ್ಕಳು ಸಹ ಅವ್ರ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕಾದ್ರೆ ನಾವೇನು ಬೇಡ ಅನ್ನೋಕ್ಕಾಗಲ್ಲ. ಅವನೇ ಬರ್ತಾನೆ, ಮಾಡಿಕೊಡ್ತಾನೆ. ಅವನಿದ್ದಾಗ ಏನಾದರೂ ಹೆಲ್ಪ್ ಮಾಡಿಕೊಡ್ತಾನೆ. ಅದಕ್ಕೋಸ್ಕರ ಅವ್ನ ಕೈಲಿ ಮಾಡಿಸ್ತಾ ಇದ್ದೀನಿ. ದಿಶು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಈ ವರ್ಷ ಏನು ಅಷ್ಟೊಂದು ಕ್ಲೀನಿಂಗ್ ಅಂತ ಬರೋದಿಲ್ಲ, ಎಲ್ಲ ಸ್ವಲ್ಪ ಕ್ಲೀನಿಂಗ್ ಬರ್ತಾನೆ. ಬಟ್ ಚಿರು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಕ್ಲೀನಿಂಗ್ ಮುಗಿಸ್ಕೊಂಡ್ಬಿಡ್ತಾಯಿದ್ದೀನಿ. ಅವ್ನಿಗೆ ಆವಾಗಲೇ ಆಲ್ರೆಡಿ ಟೆಸ್ಟ್ ಎಲ್ಲ ಶುರುವಾಗ್ಬಿಡುತ್ತೆ. ಟೆಸ್ಟ್ ಬೇರೆ ನಡೀತಾನೆ ಇದೆ. ಅದಕ್ಕೆ ಅವ್ನು ಟೆಸ್ಟ್ ಶುರುವಾಗೋಕ್ಕೆ ಮುಂಚೆ ನಾನು ಕ್ಲೀನಿಂಗ್ ಮಾಡ್ಕೊಂಬಿಟ್ಟೆ. ಅವ್ರ ರೂಮೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಅವ್ನು ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಎತ್ತೋದು, ಹಿಡಿಯೋದು, ಯಾವ್ದು ನನಗೆ ಕಷ್ಟ ಅಂತ ಅನಿಸುತ್ತೋ ಅದನ್ನೆಲ್ಲ ಸ್ವಲ್ಪ ಈಸಿಯಾಗಿ ಮಾಡಿಕೊಡ್ತಾನೆ. ಇಬ್ಬರು ಸೇರಿ ಅದನ್ನು ಸ್ವಲ್ಪ ವೇಟ್ ಇರೋವಂಥದ್ದನ್ನ ಎತ್ತಿ ಇಳಿಸ್ಕೋಬೋದು. ಒಬ್ಬಳೇ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತಲ್ವ. ಆದ್ದರಿಂದ ಆ ಬೆಡ್ಗಳೆಲ್ಲ ಕ್ಲೀನ್ ಮಾಡಿಕೊಟ್ಟ. ನಾನೆಲ್ಲ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡು ಏನು ಧೂಳೆಲ್ಲ ತೆಗ್ಕೋತಾ ಇದ್ದೀನಿ. ಬೆಡ್ ಮೇಲೂ ಅಷ್ಟೇ, ಕಾಟ್ ಮೇಲೂ ಅಷ್ಟೇ ಎಲ್ಲರೂ ನೀಟಾಗಿ ಧೂಳೆಲ್ಲ ತೆಗಿತಾ ಇದ್ದೀನಿ. ಮನೆ ಬೇರೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಹೇಳಿದ್ನಲ್ಲ ಪಕ್ಕದಲ್ಲಿ, ಅದರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಬರ್ತಾಯಿದೆ. ಅದೇ ನೆಗಡಿ ಸಹ ಆಗುತ್ತೆ. ಯಾಕಂದರೆ ಡಸ್ಟ್ ಅಲರ್ಜಿ ನನಗೂ ಸ್ವಲ್ಪ ಜಾಸ್ತಿನೇ ಇದೆ. ಡಸ್ಟ್ ಸಹ ತುಂಬ ಅಲರ್ಜಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚಿರುನ ಹೆಲ್ಪ್ ತೊಗೊಂಡು ಮಾಡ್ಕೊತಾ ಇದ್ದೀನಿ. ಅವನಿದ್ದಾಗ ಸ್ವಲ್ಪ ಈಸಿ ಆಗುತ್ತೆ. ಅಟ್ಲೀಸ್ಟ್ ಎತ್ತೋದು ಇಳಿಸೋದ್ರಲ್ಲಿ ಸ್ವಲ್ಪ ಕಷ್ಟ ತಪ್ಪುತ್ತಲ್ವ ಅಂದ್ಬಿಟ್ಟು ಚಿರು ಹೆಲ್ಪ್ ತೊಗೊತಾ ಇರುವಂಥದ್ದು. ಇಲ್ಲಿ ಎಲ್ಲ ಕಾಟೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿರುವಂತಹ ಏನೇನು ಡಸ್ಟ್ ನನಗೆ ಕಾಣಿಸ್ತೋ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋತಾ ಇರ್ತೀನಿ. ನಂದೆಲ್ಲ ವಾಷೇಬಲ್ ವಾಲ್ಸ್ ಆಗಿರೋದ್ರಿಂದ ಏನಾದರೂ ಗಲೀಜಾದರೂ ಸಹ ಅಷ್ಟೇ ಏನಾದರೂ ಒಂದು ಲಿಕ್ವಿಡ್ ಸ್ಪ್ರೇ ಮಾಡಿ ಒರೆಸ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ವೈಟ್ ಹಾಕ್ಸಿದ್ರು ಸಹ ಏನಪ್ಪ ಅಂದರೆ ವಾಷೇಬಲ್ ಹಾಕ್ಸ್ಕೊಂಡಿದ್ದೀನಿ, ತುಂಬಾ ಯೂಸ್ ಆಗುತ್ತೆ. ವಾಷೇಬಲ್ ಇದ್ದರೆ ತುಂಬ ಯೂಸ್. ಯಾಕಂದರೆ ಅದು ಏನಾರ ಗಲೀಜಾಗಲಿ ಏನೇ ಆಗಲಿ, ಏನೋ ಮಾರ್ಕ್ಸ್ ಆದರೂ ಸಹ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಏನಾದ್ರು ಲಿಕ್ವಿಡ್ ಹಾಕ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ಅದೊಂದು ನನಗೆ ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು.
ಅದಾದಮೇಲೆ ಎಲ್ಲ ಬೆಡ್ಡೆಲ್ಲ ಕಾಟೆಲ್ಲ ಕ್ಲೀನ್ ಮಾಡಾಗಿದೆ. ಇನ್ನು ವಿಂಡೋಸ್ ಎಲ್ಲ ಸೈಡ್ಗೆ ಇರೋದ್ರಿಂದ ಚಿರು ರೂಮಲ್ಲಿ ಇವಾಗ ವಿಂಡೋಸ್ನ ಕ್ಲೀನ್ ಮಾಡ್ಕೋತಾನೆ. ವಿಂಡೋಸ್ ಎಲ್ಲ ಡಸ್ಟ್ ತೆಗಿತಾ ಇದ್ದೀನಿ. ಎಷ್ಟು ವಿಂಡೋಸ್ ಡಸ್ಟ್ ತೆಗೆದ್ರು ಇವಾಗ ಮಾತ್ರ ತುಂಬಾ ಡಸ್ಟ್ ಬರ್ತಾ ಇರುತ್ತೆ. ಸ್ಕ್ರೀನ್ಸ್ ಎಲ್ಲ ಅಷ್ಟೇ ನಾನು ತುಂಬ ತೆಗಿಯೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಎಷ್ಟು ತೆಗೆದು ಮಾಡಿದ್ರು ಮತ್ತೆ ಅದೇ ಮಾಮೂಲಿ ಹೋಗ್ತಾ ಇದೆ. ಒಂದು 2 ಮಂತ್ಸ್ಗೆ 3 ಮಂತ್ಸ್ಗೆ ಒಂದು ಟೈಮ್ ತೆಗಿತಾ ಇದ್ದೀನಿ. ಇನ್ನೇನು ತುಂಬ ಸ್ಕ್ರೀನ್ ಹತ್ರ ಏನು ಉಜ್ಜೋದು ಏನು ಮಾಡೋದಿಲ್ಲಲ್ಲ, ನೀಟಾಗೇ ಇರುತ್ತೆ. ಅಷ್ಟೊಂದು ಯೂಸ್ ಮಾಡೋದೇನು ಜಾಸ್ತಿ ಇರೋದಿಲ್ಲ. ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಇವತ್ತಿನ ದಿನ ಇದು ಮಾಡಬೇಕು, ಇವತ್ತಿನ ದಿನ ಇದು ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿ ಮಾಡ್ಕೋತಾ ಇದ್ದೀನಿ. ಇಲ್ಲ ಒಂದೇ ಸಾರಿ ಎಲ್ಲ ಮಾಡ್ತೀವಿ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ, ತುಂಬ ಹಿಂಸೆ ಅಂತ ಆಗಿಬಿಡುತ್ತೆ. ಒಂದಿನ ಈ ರೂಮು, ಒಂದಿನ ಆ ರೂಮು ಅಂತ ಅಂದ್ಬಿಟ್ಟು ಕಿಚನ್ಗೆ ಮಾತ್ರ ಒಂದು 2ರಿಂದ 3 ದಿನ ಖಂಡಿತವಾಗ್ಲೂ ಇಟ್ಬಿಟ್ಟಿದ್ದೆ ನಾನು. ಅದಕ್ಕೆ ಫಸ್ಟ್ ಕಿಚನ್ ಮಾಡಿಬಿಟ್ಟೆ, ಯಾಕಂದರೆ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಮನೇಲಿ ಅರ್ಧ ಕ್ಲೀನ್ ಆದಂಗೆ ಅದೇ ತುಂಬ ಟೈಮ್ ತಗೊಳ್ಳುವಂಥದ್ದು. ಒಂದು ದಿನದಲ್ಲೇ ಸಹ ಮುಗಿಯೋದಿಲ್ಲ, ಯಾಕಂದರೆ ಎಲ್ಲ ತೊಳೆದು ಒಣಗಿಸಿ ಎತ್ತಿಕ್ಬೇಕು ಅಂದರೆ ಈ ಮೋಡ ಬೇರೆ ಮುಚ್ಕೊಂಡಿರೋದ್ರಿಂದ ಬೇಗ ಒಣಗೋದಿಲ್ಲ ಪಾತ್ರೆಗಳು. ಮಳೆ ಬರ್ತಾ ಇರುತ್ತೆ, ಬಿಸಿಲು ಬರ್ತಾ ಇರುತ್ತೆ, ಒದ್ದೆ ಹಂಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಕಿಚನ್ ಮುಗಿಸ್ಕೊಬಿಟ್ಟೆ. ಕಿಚನ್ ಆಗಿಬಿಟ್ರೆ ಬೇರೆ ಎಲ್ಲ ನನಗೆ ಬೇಗ ಮುಗ್ದೋಗ್ಬಿಡುತ್ತೆ ಕೆಲಸಗಳು, ಕ್ಲೀನಿಂಗ್ ಕೆಲಸ ಅನ್ನೋದು. ಇವಾಗ ಸದ್ಯಕ್ಕೆ ಫಸ್ಟ್ ರೂಮನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಆ ಬೆಡ್ ಕಾಟೆಲ್ಲ ಆಯಿತು. ಇನ್ನೇನು ವಿಂಡೋಸ್ ಕ್ಲೀನ್ ಮಾಡಿಕೊಂಡ್ರೆ ಅದು ಸಹ ರೂಮು ಮುಗ್ದೋಗ್ಬಿಡುತ್ತೆ. ಸ್ಕ್ರೀನ್ಸ್ ಎಲ್ಲ ತೆಗೆದು ಒಗ್ಯಕ್ಕೆ ಹಾಕ್ಬಿಟ್ಟಿದ್ದೆ. ಒಂದು ಕಡೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಒಂದೊಂದು ಕೆಲಸ ಫುಲ್ ಒಂದು ರೂಮ್ ಕಂಪ್ಲೀಟ್ ಆಗಿ ಮತ್ತೆ ಇನ್ನೊಂದು ರೂಮ್ಗೆ ಹೋಗ್ತೀನಿ. ಎಲ್ಲ ಒಂದೇ ಸರಿ ಕಿತ್ಬಿಟ್ಟು ಮತ್ತೆ ಅದು ಮಾಡೋಕ್ಕಾಗಲ್ಲ ಅಂತ ನಾನು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಒಂದೊಂದು ರೂಮ್ನ ಒಂದೊಂದು ಸರಿ ಮಾಡ್ಕೋತಾ ಇರ್ತೀನಿ. ಫಸ್ಟ್ ಒಂದು ರೂಮಲ್ಲಿ ನೀಟಾಗಿ ಎಲ್ಲ ವಿಂಡೋಸು, ಡೋರ್ಸು, ಏನೇನು ಗ್ರಿಲ್ಸು, ಏನು ವಾರ್ಡ್ರೋಬ್ ಎಲ್ಲ ಇರುತ್ತೆ ಅದೆಲ್ಲ ಮುಗಿಸ್ಕೋತೀನಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ರೂಮ್ಗೆ ಹೋಗ್ತೀನಿ. ಮಕ್ಕಳ ಬಟ್ಟೆ ಸಹ ಅಷ್ಟೇ ಎಲ್ಲ ಮಡಚಿ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೆ ಫಸ್ಟೇ, ಯಾಕಂದರೆ ಹೇಗಿದ್ರು ಕ್ಲೀನಿಂಗ್ ಮಾಡಬೇಕು ಅಂತ ಗೊತ್ತಾಯಿತು. ವಾರ್ಡ್ರೋಬ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಮತ್ತು ಆಚೆ ಮಾತ್ರ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ವಾರ್ಡ್ರೋಬ್ ಒಳಗಡೆ ಎಲ್ಲ ನೀಟಾಗಿ ಮತ್ತು ಬಟ್ಟೆ ಫೋಲ್ಡ್ ಮಾಡೋ ಟೈಮೆಲ್ಲ ಫೋಲ್ಡ್ ಮಾಡೆಲ್ಲ ಜೋಡಿಸಿ ಕೊಟ್ಬಿಟ್ಟಿದ್ದೀನಿ ಮಕ್ಕಳಿಗೆ. ಅದು ನೀಟಾಗೇ ಇತ್ತು. ಇವಾಗ ಏನಾದರೂ ವಾರ್ಡ್ರೋಬ್ ಮೇಲೆ ಇರುವಂಥ ವುಡ್ಡುಗಳು ಮತ್ತು ವಿಂಡೋಸು, ಡೋರುಗಳು, ಮಿರರ್ಸು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಅದು ಗಲೀಜು ಆಗ್ತಾನೇ ಇರುತ್ತೆ. ನನಗೆ ಧೂಳು ಬೇರೆ ಜಾಸ್ತಿ ಇರೋದ್ರಿಂದ ಎಷ್ಟು ಕ್ಲೀನ್ ಮಾಡಿದ್ರು ಧೂಳು ಅಂತ ಬರ್ತಾನೆ ಇರುತ್ತೆ. ಆದರೆ ಏನು ಮಾಡೋಕ್ಕಾಗೋದಿಲ್ಲ, 1-2 ತಿಂಗಳಿಗೆ ಒಂದ್ಸರಿ 3 ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಡೀಪ್ ಆಗಾದರೆ ಮತ್ತು ಲೈಟಾಗಾದರೆ ಮಾಮೂಲಿ ರೆಗ್ಯುಲರಾಗಿ ವಾರಕ್ಕೊಂದ್ಸರಿ ಡಸ್ಟಿಂಗ್ ಮಾಡ್ಕೋತಾ ಇರ್ತೀವಿ. ಎಷ್ಟೇ ಡಸ್ಟಿಂಗ್ ಮಾಡ್ಕೊಂಡ್ರು ಹಬ್ಬಕ್ಕೆ ಅಂತ ಕ್ಲೀನ್ ಮಾಡೋದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಅದೊಂಥರ ಏನೋ ಒಂಥರ ಇರುತ್ತೆ. ಅದು ಯಾವಾಗಲೂ ಅಷ್ಟೇ ಮಾಮೂಲಿ ಮಾಡೋದಕ್ಕಿಂತ ಹಬ್ಬಕ್ಕೆ ಅಂತ ಸ್ಪೆಷಲಾಗೆ ಕ್ಲೀನ್ ಮಾಡ್ತಾ ಇರ್ತೀವಲ್ವ, ಅದೇ ಒಂಥರ ಖುಷಿ ಅಂತ ಅನಿಸುತ್ತೆ. ಮಾಮೂಲಿಯಾಗಿ ವಾರ ಮಾಡೋದು ಎಷ್ಟು ಮಾಡಿದ್ರೂ ಅದು ಬಿಡು ವಾರ ಕ್ಲೀನಿಂಗ್ ಅಲ್ವಾ ಅಂತ ಅನಿಸ್ಬಿಟ್ಟಿರುತ್ತೆ. ನಾನು ಯಾವಾಗಲೂ ಅಷ್ಟೇ ಆದಷ್ಟು ನಾನು ಕ್ಲೀನ್ ಮಾಡ್ಕೋತಾ ಇರ್ತೀನಿ ಅವಾಗ. ಇಲ್ಲಾಂದರೆ ಒಂದೇ ಸರಿ ಎಲ್ಲ ಪೂರ್ತಿ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನೆಲ್ಲ ಕ್ಲೀನಾಗೇ ಇತ್ತು ಮ್ಯಾಕ್ಸಿಮಮ್, ಅಷ್ಟೊಂದೇನು ಡಸ್ಟ್ ಅಂತ ಇರಲಿಲ್ಲ. ಅದಕ್ಕೆ ಒಂದೇ ದಿನದಲ್ಲಿ ಫಸ್ಟ್ ಒಂದು ಫ್ಲೋರ್ ಪೂರ್ತಿಯಾಗಿ ಮುಗಿಸ್ಬಿಟ್ಟಿದ್ದೀನಿ. ಕಿಚನ್ಗೆ ಮಾತ್ರ ಒಂದು 2 ಡೇಸ್ ತೊಗೊಂಡೆ ಅಂತಲೇ ಹೇಳ್ಬೋದು. ಯಾಕಂದರೆ ಪಾತ್ರೆ ಎಲ್ಲ ಒಣಗೋದಿಲ್ಲ, ಅದೆಲ್ಲ ಒಣಗಿಸಿ ಒರೆಸಿ ಎತ್ತಿಕ್ಕಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಇನ್ನು ಬೇರೆ ಎಲ್ಲ ಕ್ಲೀನಿಂಗ್ಸ್ ಎಲ್ಲ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಬಿಟ್ಟಿದ್ದೆ. ಇನ್ನೇನಾದರೂ ವಾರ್ಡ್ರೋಬ್ಸ್ ಒರೆಸ್ಕೊಂಡು ಹೋಗುವಂಥದ್ದು, ಅದು ಅಷ್ಟೇನು ಗಲೀಜು ಆಗಿರಲಿಲ್ಲ. ಎಲ್ಲ ಸುಮ್ಮನೆ ಡಸ್ಟ್ ಬಂದು ಕುತ್ಕೊಂಡಿತ್ತಷ್ಟೇ. ಅಷ್ಟು ಬಿಟ್ಟರೆ ಕೈ ಮಾರ್ಕ್ಸ್ ಅದೇನು ಬಿದ್ದಿರಲಿಲ್ಲ. ಯಾಕಂದರೆ ಅವಾಗ ಒರೆಸ್ಕೋತಾ ಇದ್ದರೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಒಂದು ತಿಂಗಳಿಗೆ ಒಂದು ಸಾರಿ ಯಾವ ಥರ ನೀಟಾಗಿ ಒರೆಸ್ಕೋತಾ ಇದ್ದರೆ ಲಿಕ್ವಿಡ್ ಏನಾರು ಹಾಕ್ಬಿಟ್ಟು ಅದು ನೀಟಾಗಿರುತ್ತೆ. ಡೋರ್ಸು ಸಹ ಮಿರರ್ಸು ಸಹ ಅಷ್ಟೇ, ಯಾವುದೂ ಅಷ್ಟೊಂದು ಗಲೀಜು ಅಂತ ಆಗೋದಿಲ್ಲ. ಇಲ್ಲ ಯಾವಾಗ ನಾವು ಕ್ಲೀನ್ ಮಾಡಿದ್ರೆ ಬಿಟ್ಬಿಟ್ಟಿರ್ತೀವಲ್ವ ಅಂಥ ಟೈಮಲ್ಲಿ ತುಂಬ ಡಸ್ಟ್ ಬಂದು ಸ್ಟೋರ್ ಆಗಿಬಿಡುವಂಥದ್ದು ತುಂಬ ಆಗ್ತಾ ಇರುತ್ತೆ. ಇನ್ನೊಂದು ಆ ಟೈಮಲ್ಲಿ ಡಸ್ಟ್ ಇರೋ ಟೈಮಲ್ಲಿ ಫ್ಯಾನ್ ಆನ್ ಮಾಡೋದು, ಅದು ಡಸ್ಟ್ ಅಲರ್ಜಿ ಆಗುತ್ತೆ, ಮತ್ತೆ ನೆಗಡಿ ಅದು ಇದು ಶುರುವಾಗ್ತಾ ಇರುತ್ತೆ. ನಾನು ಆ ರೀಸನ್ಗೆ ಬೇಗ ಮಾಡ್ಕೋತಾ ಇರ್ತೀನಿ ಅವಾಗ. ಯಾಕಂದ್ರೆ ನನಗೆ ಮೇನ್ ಡಸ್ಟ್ ಆಗೋದಿಲ್ಲ. ಡಸ್ಟ್ ಬಂತು ಅಂದರೆ ನನಗೆ ಆಲ್ರೆಡಿ ಕೋಲ್ಡ್ ಶುರುವಾಗ್ಬಿಟ್ಟಿರುತ್ತೆ, ಅದು ಗೊತ್ತಾಗೋದಿಲ್ಲ. ಮತ್ತು ಡ್ರೈ ಕಾಫು, ಕೋಲ್ಡು ಆ ರೀತಿ ತುಂಬಾ ಹೆಲ್ತ್ ಅಪ್ಸೆಟ್ ಆಗೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಅವಾಗ ಆದಷ್ಟು ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಇನ್ನೇನಾದರೂ ಫೈನಲಾಗಿ ಇವಾಗ ಚಿರು ರೂಮ್ ಅಂತೂ ಮುಗೀತಾ ಇದೆ. ಚಿರು ರೂಮ್ ಮುಗಿದ್ಮೇಲೆ ನಮ್ಮ ರೂಮು ಮತ್ತು ದಿಶು ರೂಮು ಸಹ ಹಾಗೆ ಕ್ಲೀನ್ ಮಾಡಿ ಎಲ್ಲ ಬೆಡ್ಡಿಗೆ ಮೇಲೆ ಒಂದು ಡಸ್ಟ್ ಎಲ್ಲ ತೆಗೆದು ಬೆಡ್ ಕವರ್ಸ್ ಎಲ್ಲ ಚೇಂಜ್ ಮಾಡಿ ಮತ್ತು ಬ್ಲ್ಯಾಂಕೆಟ್ಸ್ ಎಲ್ಲ ಒಗೆಯೋಕ್ಕೆ ಹಾಕಬೇಕು. ಬಟ್ ಈ ಮಳೆಯಲ್ಲಿ ಏನು ಒಗೆಯೋಕ್ಕೆ ಹಾಕ್ತೀನೋ ಗೊತ್ತಿಲ್ಲ, ತುಂಬ ಮಳೆ ಬರ್ತಾನೆ ಇದೆ. ಬಿಸಿಲಿದ್ರೇ ಚೆನ್ನಾಗಿರುತ್ತೆ ಬ್ಲ್ಯಾಂಕೆಟ್ಸ್ ಎಲ್ಲ ಹಾಕಬೇಕು ಅಂದರೆ. ಸ್ಪೇರ್ ಬ್ಲ್ಯಾಂಕೆಟ್ಸ್ ಇರೋದ್ರಿಂದ ಅದೇನು ಸ್ವಲ್ಪ ಅಷ್ಟೊಂದು ಹಿಂಸೆ ಅಂತ ಅನ್ಸೋದಿಲ್ಲ. ಯಾಕಂದರೆ ಸ್ಪೇರ್ ಬ್ಲ್ಯಾಂಕೆಟ್ಸ್ ಸಿಕ್ಬಿಟ್ಟು ಯೂಸ್ ಮಾಡುವಂಥ ಬ್ಲ್ಯಾಂಕೆಟ್ಸ್ ತೊಗೊಂಡೋಗಿ ಮೇಲೆ ಟೆರೇಸ್ ರೂಮಲ್ಲಿ ಹಾಕ್ಬಿಟ್ಟಿರ್ತೀನಿ. ಯಾವಾಗ ಬಿಸಿಲು ಬಂದರೆ ಅವಾಗ ಹಾಕೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಎಲ್ಲ ಈ ಮಳೆಗಾಲದಲ್ಲೆಲ್ಲ ಒಗೆದಾಕ್ಬಿಟ್ರೆ ಮತ್ತೆ ಅದು ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ ಒಂಥರ ಹಿಂಸೆ ಆಗುತ್ತೆ, ಚೆನ್ನಾಗಿರೋದಿಲ್ಲ ಒಂಥರ. ಮತ್ತು ಬ್ಲ್ಯಾಂಕೆಟ್ಸು ಅಷ್ಟೇ ಒಂಥರ ಬೇಗ ಹಾಳಾಗಿಬಿಡ್ತವೆ. ಬಿಸಿಲಿತ್ತು ಅಂದರೆ ಒಂದು 5 ನಿಮಿಷ ಬೇಗ ಒಣಕೊಂಬಿಡುತ್ತೆ. ಯಾಕಂದರೆ ವಾಷಿಂಗ್ ಮಿಷಿನ್ ಹಾಕೋದ್ರೆ ಅದರ 80% ಆಲ್ರೆಡಿ ಡ್ರೈ ಆಗಿರುತ್ತೆ. ಸ್ವಲ್ಪ ಬಿಸಿಲು ಬಂದರೂ ಸಾಕು ಬೇಗ ಒಣಕೊಂಬಿಡುತ್ತೆ. ಬಟ್ ಇವಾಗಿರೋ ವೆದರ್ಗೆ ಯಾಕೋ ಮೋಡ ಥರನೇ ಇದೆ. ಬಿಸಿಲು ಬರ್ತಾಯಿಲ್ಲ, ಇಲ್ಲ ಸುಮ್ಮನೆ ಇರ್ತಾಯಿಲ್ಲ, 2 ರೀತಿಯಾಗಿ ಆಗಿಬಿಟ್ಟಿದೆ. ಆದ್ದರಿಂದ
ತುಂಬಾ ಹಿಂಸೆ ಆಗ್ತಾಯಿದೆ ಬ್ಲ್ಯಾಂಕೆಟ್ಸ್ ಎಲ್ಲ ಒಗೆಯೋದಕ್ಕೆ ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ಇವಾಗ ಡಿಶ್ಯೂ ರೂಮ್ನ ಸಹ ಕ್ಲೀನ್ ಮಾಡ್ತಾಯಿದ್ವಿ. ಇಲ್ಲಿ ನೋಡ್ಬೋದು ಫ್ಯಾನ್ ಕ್ಲೀನ್ ಮಾಡೋಕ್ಕೆ ಇದೊಂದು ಮಾಪ್ ತೊಗೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಯೂಸ್ ಆಯ್ತು ನನಗೆ. ಯಾಕಂದ್ರೆ ನಾನು ಬೇಕಾದ್ರೂ ಕ್ಲೀನ್ ಮಾಡ್ಬೋದು, ಚಿರು ಬೇಕಾದರೂ ಕ್ಲೀನ್ ಮಾಡ್ಬೋದು. ಬೇರೆ ಇಷ್ಟು ದಿನ ಅಂತೂ ನನಗೆ ತುಂಬ ಸರ್ಕಸ್ ಆಗಿಬಿಟ್ಟಿತ್ತು. ಡಿಶ್ಯೂ ಇರಬೇಕಾಗಿತ್ತು, ಯಾರೋ ಒಬ್ಬರು ಹೆಲ್ಪ್ ತೊಗೊತಾ ಇದ್ದೆ ಫ್ಯಾನ್ ಕ್ಲೀನ್ ಮಾಡೋದಕ್ಕೆ. ಈ ಮಾಪ್ ತೊಗೊಂಡಾಗಿಂದ ಖಂಡಿತವಾಗ್ಲೂ ತುಂಬ ಯೂಸ್ ಆಗಿದೆ ನನಗೆ ಫ್ಯಾನ್ ಎಲ್ಲ ಕ್ಲೀನ್ ಮಾಡೋಕ್ಕೆ. ನಾನೇ ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು. ಒಂದು ವಾರಕ್ಕೆ 15 ದಿವಸಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ಕೋತಾರೆ, ನೀಟಾಗಿರುತ್ತೆ. ಅದಕ್ಕೋಸ್ಕರ ಈ ಮಾಪ್ನ ತೊಗೊಂಡೆ. ನನಗದು ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು ಆ ಮಾಪ್ ತೊಗೊಂಡಿದ್ದು. ಇಲ್ಲಾಂದರೆ ಫ್ಯಾನ್ ಕ್ಲೀನ್ ಮಾಡಬೇಕು ಅಂದರೆ ಸರ್ಕಸ್ ಮಾಡಬೇಕು, ಡಿಶ್ ಇದ್ದಾಗೆ ಕ್ಲೀನ್ ಮಾಡಬೇಕು. ಪಾಪ ಅವ್ನು ಓದೋದೇ ಅವ್ನದು ಜಾಸ್ತಿ ಇರುತ್ತೆ. ಅವನಿಗೂ ನನಗೆ ಕೆಲಸ ಕೊಡೋಕ್ಕೆ ಇಷ್ಟ ಅನಿಸೋದಿಲ್ಲ, ಯಾಕಂದ್ರೆ ಅವ್ನು ಓದೋದೇ ತುಂಬ ಪ್ರೆಷರ್ ಆಗಿಬಿಟ್ಟಿರುತ್ತಲ್ವ. ಅದಕ್ಕೋಸ್ಕರ ಇನ್ನೇನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಇದೊಂದು ಫ್ಯಾನ್ ಕ್ಲೀನ್ ಮಾಡೋ ಮಾಪ್ ತೊಗೊಂಡೆ. ತುಂಬ ಯೂಸ್ ಆಯಿತು. ನಾನು ಚಿರು ಇಬ್ಬರು ನಾವೇ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀವಿ. ಅದೆಲ್ಲ ಆದಮೇಲೆ ಇದು ನೆಕ್ಸ್ಟ್ ಡೇ ಸೋಫಾ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಒಂದು ಸೋಫಾ ಕವರ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಸೋಫಾ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೆ ನೀಟಾಗಿ. ಎಷ್ಟೇ ಇದ್ರೂ ತುಂಬ ಡಸ್ಟ್ ಸ್ಟೋರ್ ಆಗಿತ್ತು. ಆ್ಯಕ್ಚುಲಿ ನೋಡೋಕ್ಕೆ ಗೊತ್ತಾಗೋದಿಲ್ಲ. ನಾನು ಹಾಕಿರೋ ಕಲರ್ ಸಹ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನನಗೆ ಹಿಂಗಿರೂ ಗೊತ್ತಿತ್ತು ಇಲ್ಲಿ ಡಸ್ಟ್ ಜಾಸ್ತಿ ತುಂಬಾ ಬರ್ತಾಯಿತ್ತು, ಧೂಳೆಲ್ಲನೂ. ಆ ಧೂಳೆಲ್ಲ ಸೇರ್ಕೊಂಬಿಟ್ರೆ ದಿನ ಬೇರೆ ಕಲರ್ ಏನೋ ಸೋಫಾ ಹಾಕ್ಬಿಟ್ರೆ ಅದ್ರ ಮೇಲೆ ಎತ್ತಿ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ತುಂಬ ಯೋಚನೆ ಮಾಡಿ ತುಂಬ ಕೆಲವು ಕಲರ್ಸ್ನ ಕೆಲವೊಂದನ್ನ ತುಂಬಾ ನಾನು ಪ್ಲ್ಯಾನ್ ಮಾಡಿ ಸೆಲೆಕ್ಟ್ ಮಾಡಿದ್ದೇನೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ವಾಲ್ ಪೇಂಟ್ ಆಗ್ಬೋದು, ಟೈಲ್ಸ್ ಆಗ್ಬೋದು, ಸೋಫಾ ಆಗ್ಬೋದು. ಯಾಕಂದ್ರೆ ಯಾವ ರೀತಿಯಾಗಿರುತ್ತೆ, ನನಗೆ ಯಾವ ರೀತಿಯಾಗಿ ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋದನ್ನು ನೋಡಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಇಲ್ಲಾಂದರೆ ನನಗೆ ಕಷ್ಟ ಆಗೋದಲ್ವ. ಯಾಕಂದ್ರೆ ನಾವೇ ಕ್ಲೀನ್ ಮಾಡೋದನ್ನ ಮನೆಯಲ್ಲಿ ಹೆಂಗಸ್ರೆ ನಾವು ಪ್ಲ್ಯಾನ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಯಾವುದಂದ್ರೆ ಅದು ತಂದುಬಿಡ್ತೀವಿ. ಎತ್ತಿ ಕಾಣಿಸ್ಲಿ, ಸ್ವಲ್ಪ ಚೆನ್ನಾಗಿಲ್ಲ ಅಂತ ತರ್ತೀವಿ. ಬಟ್ ಅದ್ರ ಮೇಲೆ ಕುತ್ಕೊಂಡು ಗಲೀಜಾಯಿತು, ಧೂಳಾಯಿತು. ಈ ಲೈಟ್ ಕಲರ್ಸ್ ಎಲ್ಲ ತೊಗೊಂಬಿಟ್ರೆ ಚೆನ್ನಾಗಿರುತ್ತೆ ಸೋಫಾಸ್, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದೇನಪ್ಪ ಆಗುತ್ತೆ ಅಂದರೆ ತುಂಬ ಧೂಳೆಲ್ಲ ಎತ್ತಿ ಕಾಣಿಸ್ತಾ ಇರುತ್ತೆ. ಅದನ್ನ ಪದೇ ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ. ಯಾವಾಗಲೂ ಕೈಯಲ್ಲಿ ಬಟ್ಟೆ ಇಟ್ಕೊಂಡಿರೋಕ್ಕೂ ಆಗೋದಿಲ್ಲ. ಯಾವಾಗಲೂ ಆ ರೀತಿಯಾಗಿ ಕೈಯಲ್ಲಿ ಬಟ್ಟೆ ಇಟ್ಕೊಂಡು ಒರೆಸ್ತಾನೂ ಇರ್ಬಾರ್ದು ಮನೆಯಲ್ಲಿ. ಯಾವಾಗಾದ್ರೂ ವಾರಕ್ಕೊಂದ್ಸರಿ 2 ಸರಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಕ್ಲೀನ್ ಆಗೋ ರೀತಿಯಾಗಿ ಇಟ್ಕೊಂಡಿರಬೇಕು. ನಾನು ಸೋಫಾ ಕವರ್ಸ್ ಎಲ್ಲ ಮಂತ್ಲಿ ನಾನು ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಯಾಕಂದ್ರೆ ನಾವು ಕೂತ್ಕೊಂಡು ಎದ್ದು ತಿನ್ನೋದೆಲ್ಲ ಅಲ್ಲೇ ಮಾಡ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ. ಇನ್ನು ಸ್ಕ್ರೀನ್ಗಳು ಮಾತ್ರ ನಾನು 2 ತಿಂಗಳಿಗೋ 3 ತಿಂಗಳಿಗೋ ಒನ್ ಟೈಮ್ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಇವಾಗ ಫೈನಲಾಗಿ ಸೋಫಾ ಸಹ ಕ್ಲೀನ್ ಆಗಿದೆ. ಸೋಫಾನು ಕ್ಲೀನ್ ಆಯಿತು. ಇನ್ನೇನಾದರೂ ಕೆಳಗಡೆ ಒಂದು ಫ್ಲೋರ್ ಮಾತ್ರ ಪೆಂಡಿಂಗ್ ಇದೆ ನಂದು ಕ್ಲೀನಿಂಗು. ನೆಕ್ಸ್ಟ್ ವೀಕ್ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕೆಲ್ಲ ಕ್ಲೀನ್ ಮಾಡಬೇಡ ಅಂತ ಹೇಳ್ಬಿಟ್ಟು. ಇದು ಮುಗಿದ್ಬಿಟ್ರೆ ಇನ್ನು ಸ್ವಲ್ಪ ದೇವ್ರ ಮನೆ ಡೀಪ್ ಕ್ಲೀನ್ ಇದೆ. ಅದು ಒನ್ ಡೇ ಪೂರ್ತಿಯಾಗಿ ನಂಗೆ ದೇವ್ರ ಮನೆ ಡೀಪ್ ಕ್ಲೀನೇ ಸರಿ ಹೋಗುತ್ತೆ. ಯಾಕಂದರೆ ದೇವ್ರ ಮನೆ ಸಾಮಾನ್ಯ ಮಾಮೂಲಿಯಾಗಿ ತೊಳೆಯೋದಕ್ಕೆ ನನಗೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಇವಾಗ ಡೀಪ್ ಕ್ಲೀನೇ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ದೇವ್ರ ಮನೆ ಒಂದು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಅದೆಲ್ಲ ಒನ್ ಡೇ ಪೂರ್ತಿಯಾಗಿ ಖಂಡಿತವಾಗ್ಲೂ ನಾನು ದೇವ್ರ ಮನೆಗೆ ಅಂತ ಕೊಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಸಹ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.